ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿದೆ. ಅವರ 3 ಜೆಟ್ ವಿಮಾನಗಳನ್ನು, ಹಲವಾರು ಡ್ರೋನ್ಗಳನ್ನು ನಾವು ಉರುಳಿಸಿದ್ದೇವೆ. ನಮ್ಮ ಸೈನ್ಯ ಪಡೆ ಈಗಾಗಲೇ ಲಾಹೋರ್ ಮೇಲೆ ತನ್ನ ಆಕ್ರಮಣ ಮಾಡಿದೆ. ಅಷ್ಟೇ ಅಲ್ಲ, ಇಸ್ಲಾಮಾಬಾದ್ನಲ್ಲಿಯೂ ಸಹಿತ ನಮ್ಮ ಸ್ಟ್ರೈಕ್ ಆಗಿದೆ. ಅಂದರೆ ನಾವು ನಮ್ಮ ಏನು ಈ ನೀತಿಯೊಳಗೆ, ಯುದ್ಧ ನೀತಿಯೊಳಗೆ ಯಶಸ್ವಿಯಾಗಿದ್ದೇವೆ. ನಮ್ಮ ಸೇನಾಪಡೆಗೆ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಯನ್ನು ಈ ಸಂದರ್ಭದೊಳಗೆ ಸಲ್ಲಿಸ್ತೀನಿ. ಒಂದು ಕಡೆ ಬಲೂಚಿಸ್ತಾನದ ತೊಂದರೆ, ಒಂದು ಕಡೆ ಇಮ್ರಾನ್ ಖಾನ್ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂಥೇಳಿ ರಾಜಕೀಯ ಗೊಂದಲ ಅಲ್ಲಿ, ಒಂದು ಕಡೆ ಅವರ ಪ್ರಧಾನಿ, ಅವರ ಸೇನಾ ಮುಖ್ಯಸ್ಥರು ಹೈಡೌಟ್ಗೆ ಹೋಗಿಬಿಟ್ಟಿದ್ದಾರೆ. ಎಲ್ಲ ಗೊಂದಲಗಳಲ್ಲಿ ಅವರು ಇದ್ದಾರೆ. ಆದಾಗ್ಯೂ ಮತ್ತು ಭಾರತದ ಜೊತೆಗೆ ಕಾಲಕ್ಕೆದರಿ ನ್ಯಾಯ ತೆಗೆಯುವಂಥ ಆ ಮನಸ್ಥಿತಿಯಲ್ಲಿ ಏನು ಕೆಲವರು ಇದ್ದಾರೆ, ಅವರಿಗೆ ತಕ್ಕ ಶಾಸ್ತಿಯನ್ನು ಭಾರತದ ಸೇನಾಪಡೆ ಕೊಡ್ತದೆ. ಈ 140 ಕೋಟಿ ಜನ ಭಾರತೀಯರು ನಾವೆಲ್ಲ ಒಗ್ಗಟ್ಟಾಗಿ ನಿಂತಿದ್ದೇವೆ, ಒಂದು ಧ್ವನಿಯಲ್ಲಿದ್ದೇವೆ. ನಮ್ಮ ಸೇನಾಪಡೆ ಏನಿವತ್ತು ಯಶಸ್ವಿ ಆಗ್ತಾ ಇದೆ, ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ಭಯೋತ್ಪಾದನೆಗೆ ಮಟ್ಟ ಹಾಕೋದಕ್ಕೆ ಸೂಕ್ತ ಸಂದರ್ಭ ಅಂತ ಭಯೋತ್ಪಾದನೆಯನ್ನು ಬೇರು ಸಹಿತ ಕಿತ್ತೊಗೆಯುವಂಥ ಬಹುದೊಡ್ಡ ಪ್ರಯತ್ನವನ್ನು ವಿಶ್ವದಲ್ಲಿ ಈಗ ಭಾರತ ಮಾಡ್ತಾ ಇದೆ. ನಮ್ಮ ಭಾರತದ ಜೊತೆಗೆ ಬಹಳಷ್ಟು ದೇಶಗಳು ಇವತ್ತು ಕೈ ಜೋಡಿಸಿವೆ. ಅವರಿಗೂ ನಾವು ಕೃತಜ್ಞತೆ ಹೇಳ್ತೀವಿ. ಆಮೇಲೆ ಈ ಒಂದು ಸಂದರ್ಭದೊಳಗೆ ಎಲ್ಲರೂ ನಾವು ನಮ್ಮ ದೇಶದವರು ಮಾತ್ರವಲ್ಲ, ವಿಶ್ವದ ಶಾಂತಿಯನ್ನು ಅಪೇಕ್ಷೆ ಮಾಡೋರೆಲ್ಲರೂ ಒಂದು ಆಗಬೇಕು, ಒಂದು ಆಗ್ತಾ ಇದ್ದಾರೆ ಅನ್ನುವಂಥ ಸಂತೋಷವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.